ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅಷ್ಟೋಪಲ್ಲವಿ ಹಿರೇಮಠ್. ಇವತ್ತು ಒಂದು ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಏನಪ್ಪ ರೆಮಿಡಿ ಅಂತಂದಾಗ, ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಏನು ವ್ಯವಹಾರ ಇದೆ, ವ್ಯಾಪಾರ ಇದೆ, ಅಂಗಡಿ ಇದೆ, ಬಟ್ಟೆ ಅಂಗಡಿ ಇದೆ, ಕಿರಾಣ ಶಾಪ್ ಇದೆ, ಏನಾದರೂ ಬಿಸ್ನೆಸ್ ಇರಲಿ. ಸೊ ನಿಮಗೆ ಗ್ರಾಹಕ ಅಂತಂದರೆ ನಿಮ್ಮ ಕಸ್ಟಮರ್ಸ್ ಕಮ್ಮಿ ಆಗ್ತಾ ಇದ್ದಾರೆ, ಅವ್ರು ಇನ್ನೂ ಸ್ವಲ್ಪ ಜಾಸ್ತಿ ಅಟ್ರಾಕ್ಟ್ ಮಾಡ್ಕೋಬೇಕು ಅಂತ ಏನಾದರೂ ನಿಮಗೆ ಅಂತ ಅನಿಸ್ತಾ ಇದ್ದರೆ, ಯೂಶ್ವಲಿ ಎಲ್ರಿಗೂ ಪ್ರಾಫಿಟ್ ಬೇಕು, ದುಡ್ಡು ಬೇಕು ಅಲ್ವಾ, ಕಸ್ಟಮರ್ಸ್ ಅಟ್ರಾಕ್ಟ್ ಆಗ್ತಿರಬೇಕು. ಇದು ಕಾಮನ್ ಆಗಿರುವಂಥ ಎಲ್ಲ ಬಿಸ್ನೆಸ್ ಮ್ಯಾನ್ ಇರೋರಿಗೂ ಇದು ಒಂದು ಇಂಟೆನ್ಷನ್ ಇದ್ದೇ ಇರುತ್ತೆ. ಸೊ ಹೀಗಾಗಿ ನಾಳೆ ಸ್ಯಾಟರ್ಡೆ ಅಲ್ವಾ, ಸೊ ಹಾಗಾಗಿ ಈ ಒಂದು ವಿಡಿಯೋನ ಹಾಕ್ತಾ ಇದ್ದೀನಿ. ನಾಳೆನೇ ಮಾಡ್ಕೋಬೇಕು ಅಂತೇನಿಲ್ಲ, ಯಾವುದೇ ಒಂದು ಸ್ಯಾಟರ್ಡೆ ನೀವು ಈ ಒಂದು ರೆಮಿಡಿನ ಮಾಡ್ಕೋಬೋದು. ಏನಪ್ಪ ಅಂತಂದರೆ, ಪಟಕ ಅಂತ ಸಿಗುತ್ತೆ ಅಲ್ವಾ, ಕಲ್ಲುಪ್ಪು ಹೆಂಗಿರುತ್ತೆ ಆ ಥರ ಒಂದು ದೊಡ್ಡದು ಕಲ್ಸಕ್ಕರೆ ಥರ ಒಂದು ಪಟಕ ಅಂತ ಇರುತ್ತೆ. ಹಿಂದಿ ಒಳಗೆ ಅದನ್ನು ಫಿಟ್ಕರಿ ಅಂತ ಕರೀತಾರೆ ಅಥವಾ ಆಲಮ್ ಅಂತ ಕೂಡ ಕರೀತಾರೆ. ಸೊ ಅದನ್ನು ಒಂದು ಪೀಸನ್ನು ನೀವೇನು ಮಾಡಿ ತಗೊಂಡು ಯೆಲ್ಲೋ ಕಲರ್ ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಅದನ್ನು ಮಾಡಿ ನೀವು ಕಟ್ಟಿ ಸಾಯಂಕಾಲ. ಓಕೆ, ಅದು ಶನಿವಾರ ಮಾಡ್ಕೋಬೇಕು, ಸಾಯಂಕಾಲನೇ ಮಾಡ್ಕೋಬೇಕು. ಕಂಪಲ್ಸರಿ ಅದಕ್ಕೆ ಯೆಲ್ಲೋ ಕಲರ್ ಬಟ್ಟೆನೇ ಬೇಕು. ಓಕೆ, ಇದು ಎಲ್ಲವೂ ಮನೆಯಲ್ಲಿ ಸಿಗುವಂಥ ಒಂದು ವಸ್ತು ಆಗಿರುತ್ತೆ. ಇದನ್ನು ನೀವು ಕಟ್ಟಿ ಆಟೋಮೆಟಿಕ್ಕಾಗಿ ನಿಮಗೆ ನಿಧಾನವಾಗಿ ಏನಾಗುತ್ತೆ, ಕಸ್ಟಮರ್ಸು ನಿಮಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾರೆ. ನಿಮ್ಮ ಕ್ಲೈಂಟ್ಸು ಬೇಗ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ, ಲೀಡ್ಸ್ ಜಾಸ್ತಿ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಪ್ರಾಫಿಟ್ ಕೂಡ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ವೆರಿ ಈಸಿ ಆ್ಯಂಡ್ ಸಿಂಪಲ್, ಯಾವುದೇ ಸ್ಯಾಟರ್ಡೆ ಮಾಡ್ಕೋಬೋದು. ಇದೇ ಥರ ಸ್ಮಾಲ್ ಟಿಪ್ಸ್ಗಳಿಗಾಗಿ ನನ್ನ ಪೇಜ್ನ ಫಾಲೋ ಮಾಡೋದು ಮತ್ತು ಲೈಕ್ ಮಾಡೋದನ್ನು ಮರಿಕ್ಕೆ ಹೋಗಬೇಡಿ. ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಕ್ಕೆ ಹೋಗಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.